26/11 ವಿಲನ್ ರಾಣಾ ಅರೆಸ್ಟ್ ಆಗಿರೋದು. ಈಗ ದೆಹಲಿಯ ಪಾಲಂ ಏರ್ಬೇಸ್ನಲ್ಲಿ ಉಗ್ರ ರಾಣಾ ಅರೆಸ್ಟ್ ಆಗಿದ್ದಾರೆ. ಎನ್ಐಎ ಅರೆಸ್ಟ್ ಮಾಡಿಕೊಂಡಿದೆ. ಸ್ವ್ಯಾಟ್ ಕಮಾಂಡೋ, ಬಾಂಬ್ ಬುಲೆಟ್ ಪ್ರೂಫ್ ಕಾರ್ ಭದ್ರತೆ, ಸ್ಪೆಷಲ್ ವೆಪನ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಟೀಮ್. ಅದು ಸ್ವ್ಯಾಟ್ ಅಂದರೆ ಕೆಲವೇ ಕ್ಷಣಗಳಲ್ಲಿ ರಾಣಾನನ್ನ ಏರ್ಬೇಸ್ನಿಂದ ಎನ್ಐಎ ಟೀಮ್ ಹೊರ ಕರ್ಕೊಂಡು ಬರುತ್ತೆ. 26/11/2008 ನಡೆದಂತಹ ಕೃತ್ಯ ಏನಿತ್ತು ಅದರಲ್ಲಿ ಕಸಬ್ನಿಗೆ ಈಗಾಗಲೇ ಗಲ್ಲು ಶಿಕ್ಷೆ ಆಗಿದೆ. ಆದರೆ ಮಾಸ್ಟರ್ ಮೈಂಡ್ ಇದ್ದಂತಹ ಈ ರಾಣಾನನ್ನ ಕರ್ಕೊಂಡು ಬರಬೇಕಾಗಿತ್ತು. 2009 ಅಮೆರಿಕಾದಲ್ಲಿ ನನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿ ಅವರಿಗೆ 16 ವರ್ಷ ಇವನಿಗೆ ನಿರಂತರವಾಗಿ ಕರ್ಕೊಂಡು ಬರೋದರಲ್ಲಿ ಭಾರತ ಪ್ರಯತ್ನವನ್ನು ಪಡ್ತಾನೆ ಇತ್ತು, ಬಟ್ ಆಗಿರಲಿಲ್ಲ. ಈಗ 17ನೇ ವರ್ಷಕ್ಕೆ ಇವನನ್ನು ಕರ್ಕೊಂಡು ಬರೋದರಲ್ಲಿ ಯಶಸ್ವಿಯಾಗಿದೆ. ಉಗ್ರ ರಾಣಾನನ್ನು ಬೇಟೆಯಾಡೋದ್ರಲ್ಲಿ ಭಾರತ ಯಶಸ್ವಿಯಾಗಿದೆ. ಇದರಲ್ಲಿ ಮುಖ್ಯವಾಗಿರುವಂಥದ್ದು, ನಾನಾಗಲೇ ಹೇಳದಂಗೆ, ನನ್ನ ಸಹೋದ್ಯೋಗಿ ಕೂಡ ಹೇಳ್ತಾ ಇದ್ದ, ಅದನ್ನು ಪಾಕಿಸ್ತಾನದ ಕೈವಾಡ ಏನಿದರಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಜೊತೆಗೆ ಇನ್ನೂ ಒಂದು ಅತಿ ಮುಖ್ಯವಾಗಿರೋದು, ಈ ದೇಶದಲ್ಲಿರುವಂತಹ ದೇಶದ್ರೋಹಿಗಳು, ಇಲ್ಲೇ ಇದ್ದಂಥವ್ರು ಯಾರು ಇವನಿಗೆ ಸಪೋರ್ಟ್ ಮಾಡಿದರು. ಕಾರಣ ಲೋಕಲ್ ಸಪೋರ್ಟ್ ಇಲ್ಲಾರ್ದೇನೆ ಈ ರೀತಿಯಾದಂಥ ಕೃತ್ಯವನ್ನು ಎಸಗೋಕ್ಕಾಗೋದಿಲ್ಲ. ಅಂಥವರ ಬಂಡವಾಳವನ್ನು ಬಯಲಿಗಿಸಬೇಕು, ಅಂಥವರನ್ನು ಒಳಗೆ ಹಾಕಬೇಕು. ಹಾಗಾಗಿ ಇವನಿಗೆ ಇನ್ಯಾರ್ದು ಸಪೋರ್ಟ್ ಇತ್ತು, ಯಾವ ರೀತಿಯಾದಂಥ ಸಪೋರ್ಟ್ ಇತ್ತು, ಹಣಕಾಸಿನ ಸಪೋರ್ಟ್ ಇವನಿಗೆ ಹೇಗೆ ಬಂತು, ಹೇಗೆಲ್ಲ ಅವನಿಗೆ ಪ್ಲ್ಯಾನನ್ನು ಮಾಡಿದರು, ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೇಗೆ ಉಳಿದಂಥವ್ರು ಸಪೋರ್ಟ್ ಮಾಡಿದರು, ಇವೆಲ್ಲವೂ ಆಚೆ ಬೇಕಾಗಿದೆ. ರಾಣಾ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರನ್ನು ಪಡಿಸ್ತಾರೆ, ಕಸ್ಟಡಿಗೆ ತೆಗೆದುಕೊಳ್ಳೋಕೆ. ಅವನಿಗೆ ಜಾಮೀನಂತೂ ಸಿಗಲ್ಲ, ಅಲ್ಲಿ ಕಸ್ಟಡಿಗೇನೆ ಕೊಡ್ತಾರೆ. ಬಟ್ ಎಲ್ಲ ಪ್ರೊಸೀಜರ್ಗಳು ಮಾಡಲೇಬೇಕಲ್ವ. ರಾಣಾ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ರಾಣಾ ಕಸ್ಟಡಿಗೆ ಕೇಳಲಿದೆ ಎನ್ಐಎ, ಕಸ್ಟಡಿಗೆ ಕೊಡ್ತಾರೆ. ವಿಚಾರಣೆಯನ್ನು ಮಾಡಬೇಕಾಗಿದೆ. ಈ ವಿಚಾರದಲ್ಲಿ ಮುಂಬೈ ಬ್ಲಾಸ್ಟ್ ಏನಾಯಿತು ಆ ವಿಚಾರದಲ್ಲಿ ಇವನನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ದೆಹಲಿಯ ತಿಹಾರ್ ಜೈಲಿಗೆ ಶಿಫ್ಟ್ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಕಸ್ಟಡಿಗೆ ತಗೊಳ್ತಾರೋ ಅಥವಾ ದೆಹಲಿಯ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡ್ತಾರೋ, ಅಲ್ಲಿದ್ದರೂ ಕೂಡ ಸಪರೇಟ್ ಆಗಿರುವಂಥ ಸೆಲ್ಲಲ್ಲಿ ಇಡ್ತಾರೆ. ವಿಚಾರಣೆಯನ್ನು ಮಾಡುವಂಥ ಅಗತ್ಯತೆ ಬಹಳ ದೊಡ್ಡದಿದೆ. ಹಾಗಾಗಿನೇ ಕರ್ಕೊಂಡು ಬಂದಿರೋದು. ಅವನನ್ನು ಕರ್ಕೊಂಡು ಬಂದು ನಮ್ಮ ಜೈಲಲ್ಲಿ ಇಟ್ಬಿಟ್ಟು ಅವನಿಗೆ ಊಟ ಹಾಕೊಳ್ಳುವಂಥ ಅಗತ್ಯತೆ ಏನಿದೆ? ನಮಗೆ ಬೇಕಾಗಿರುವಂಥ ಮಾಹಿತಿಗಳು ಆಚೆ ಬರಬೇಕಾಗಿದೆ. ನಮ್ಮ ದೇಶದಲ್ಲಿರುವಂಥ ಅನೇಕ ಬಡವರಿಗೇ ಊಟ ಹಾಕುವಂತಕ್ಕೆ ಇನ್ನೂ ಒದ್ದಾಡ್ತಾ ಇದ್ದೀವಿ ನಾವು. ಇವನನ್ನು ಕರ್ಕೊಂಡ್ಬಿಟ್ಟು ಇವನಿಗೆ ಎಕ್ಸ್ಟ್ರಾ ಊಟ ಹಾಕಬೇಕಾ? ಹಂಗಲ್ಲ, ವಿಚಾರಣೆ ಮಾಡಬೇಕಾಗಿದೆ. ಮುಂಬೈ ದಾಳಿ, ISI ನಂಟು, ದಾಳಿಗೆ ಹಣಕಾಸಿನ ನೆರವು, ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಇದರಲ್ಲಿ ಏನಿದೆ? ಯಾಕೆ ಅಂತಂದರೆ ಇವನು ಇದ್ದಿದ್ದು ಮುಂಚೆ ಪಾಕಿಸ್ತಾನದ ಸೈನ್ಯದಲ್ಲಿ ವೈದ್ಯ ಅಧಿಕಾರಿಯಾಗಿದ್ದ ಅವನು. ಪಾಕಿಸ್ತಾನದ ಪಾತ್ರದ ಬಗ್ಗೆ NIA ವಿಚಾರಣೆಯನ್ನು ಮಾಡುತ್ತೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈಗ ಇವನನ್ನು ಕರ್ಕೊಂಡು ಬಂದು ಜೈಲಿನಲ್ಲಿ ಇಟ್ಕೊಂಡು ಬಿರಿಯಾನಿ ತಿನ್ನಿಸುವಂಥ ಪರಿಸ್ಥಿತಿಯಲ್ಲಂತೂ ಭಾರತ ಈಗಿನ ಮಟ್ಟಕ್ಕಂತೂ ಇಲ್ಲ. ಯಾಕೆ ಈ ಮಾತುಗಳು ಅಂತಂದರೆ, ಸಾಮಾನ್ಯವಾಗಿ ಜನ ಆಡುವಂಥದ್ದು, ಅಯ್ಯೋ ಇವನನ್ನು ಕರ್ಕೊಂಡು ಬಂದ್ರೆ ಆ ಕಸಬ್ಗೆ ಹಾಕಿದಂಗೆ ಇವನಿಗೂ ಬಿರಿಯಾನಿ ತಿನ್ನಿಸ್ಕೊಂಡು 2 ಕೋಟಿ 3 ಕೋಟಿ ಇವನಿಗೂ ಖರ್ಚು ಮಾಡ್ತಾರೆ ನೋಡಿ ಅಂತೇಳಿ. ಆ ಪರಿಸ್ಥಿತಿಯಲ್ಲಿ ಈಗ ದೇಶ ಇದ್ದಂಗಿಲ್ಲ. ಕರೆಕ್ಟಾಗಿ ವಿಚಾರಣೆಯನ್ನು ಮಾಡುತ್ತೆ. ಕರೆಕ್ಟಾಗಿ ವಿಚಾರ ಮಾಡಿ ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಅಥವಾ ಈ ದೇಶದಲ್ಲೇ ಇದ್ದುಕೊಂಡು ದೇಶದ್ರೋಹಿಗಳಾಗಿ ಇವನಿಗೆ ಸಪೋರ್ಟ್ ಮಾಡಿದ್ರಲ್ಲ ಹಣಕಾಸಿನ ನೆರವಿನ ಮೂಲಕವಾಗಿ, ಅವ್ರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥದ್ರಲ್ಲಿ ಯಶಸ್ವಿ ಆಗಲೇಬೇಕಾಗಿದೆ ನಮ್ಮ ದೇಶ, ಅಲ್ವಾ ಶಬೀರ್? ಖಂಡಿತವಾಗ್ಲೂ ಒಂದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ, ರಾಣಾನಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು, ಭಯೋತ್ಪಾದಕ ಹಿನ್ನೆಲೆ ಇರುವಂಥವ್ರನ್ನ ಟ್ರೀಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಥವಾ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಹಣ ವ್ಯಯ ಆಗುತ್ತೆ. ಯಾಕೆ ಅಂದರೆ ಆತನಿಗೆ ಕೊಡಬೇಕಾದಂಥ ಭದ್ರತೆ ಕಾರಣಗಳಿಂದಾಗಿ. ಯಾಕೆ ಅಂದರೆ ಆತನಿಂದ ಬರುವಂಥ ಮಾಹಿತಿ ಏನಿದೆ ಅದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂಥ ಒಂದು ವಿಷಯ ಆಗಿರುತ್ತೆ. ಸೊ ಹಾಗಾಗಿ ಆತನನ್ನು ಕಾಪಾಡ್ಕೊಳ್ಬೇಕಾಗಿರುವಂಥದ್ದು ಕೂಡ ಸರ್ಕಾರಗಳ ಜವಾಬ್ದಾರಿ, ಭದ್ರತಾ ಸಂಸ್ಥೆಗಳ ಜವಾಬ್ದಾರಿ ಕೂಡ ಆಗಿರುತ್ತೆ. ಹೀಗಾಗಿ ಎಲ್ಲಿಲ್ಲದ ವಿಶೇಷವಾದಂಥ ಭದ್ರತೆಯನ್ನು ಕೂಡ ಆತನಿಗೆ ಕೊಡಬೇಕಾದಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಸಹಜವಾಗಿ ಕೇಳ್ಬೋದು, ಒಬ್ಬ ಕ್ರಿಮಿನಲ್ ಅನ್ನ ಕರ್ಕೊಂಡ್ಬರ್ಬೇಕಾದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಭದ್ರತೆಯನ್ನು ಕೊಡುವಂತ ಅಗತ್ಯ ಏನಿದೆ ಅನ್ನುವಂಥದ್ದು. ಯಾಕೆ ಅಂದ್ರೆ ಪಾಲಂ ಏರ್ ಬೇಸ್ನಿಂದ ಆತನನ್ನು ಎಲ್ಲೇ ಕರ್ಕೊಂಡು ಹೋದ್ರೂ ಕೂಡ ಬುಲೆಟ್ ಪ್ರೂಫ್ ವಾಹನಗಳಲ್ಲಿ ಕರ್ಕೊಂಡು ಹೋಗುತ್ತೆ. ಆತನಿಗೆ ಕಮಾಂಡೋಗಳನ್ನ ನಿಯೋಜನೆ ಮಾಡಲಾಗಿದೆ. ಆತ ಎಲ್ಲೇ ಹೋದ್ರೂ ಕೂಡ ಎಸ್ಕಾಟ್ ಮಾಡಲಾಗುತ್ತೆ. ಇಷ್ಟು ದೊಡ್ಡ ಭದ್ರತೆ ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ ಸಹಜವಾದಂಥ ಪ್ರಶ್ನೆಗಳು ಬರಬಹುದು ಸಾರ್ವಜನಿಕ ವಲಯದಲ್ಲಿ. ಆದರೆ ಆತನಿಂದ ಬರುವಂತ ಇನ್ಪುಟ್ಗಳೇನಿದೆ, ಭವಿಷ್ಯದಲ್ಲಿ ಭಾರತದ ಗಡಿಗಳನ್ನ ಅಥವಾ ಭಾರತದ ಆಂತರಿಕ ಭದ್ರತೆಯನ್ನು ಸುಧಾರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಇನ್ಪುಟ್ಗಳು ಸಿಗುತ್ತೆ. ಹಿಂದೆ ಆಗಿದ್ದಂಥ ತಪ್ಪುಗಳನ್ನು ಭಯೋತ್ಪಾದಕರು ಹೇಗೆ ದುರ್ಬಳಕೆ ಮಾಡ್ಕೊಂಡಿದ್ರು ಅನ್ನುವಂಥ ಅಂಶಗಳು ಕೂಡ ಗೊತ್ತಾಗುತ್ತೆ. ಸೊ ಹೀಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಅವರನ್ನು ಕರೆದುಕೊಂಡು ಬಂದು ಒಂದಿಷ್ಟು ದಿನಗಳ ಕಾಲ ಇಲ್ಲಿ ಇಟ್ಕೋಬೇಕಾಗುತ್ತೆ. ಅವರನ್ನು ವಿಚಾರಣೆಗೆ ಒಳಪಡಿಸ್ಕೊಳ್ಬೇಕಾಗುತ್ತೆ. ಹೌದು, ಸಹಜವಾಗಿ ಹಿಂದಿನ ಸರ್ಕಾರದಲ್ಲಿ ಇದ್ದಂಥ ಸನ್ನಿವೇಶಗಳಿಗೂ ಇವತ್ತಿನ ಸರ್ಕಾರದಲ್ಲಿರುವಂತಹ ಸನ್ನಿವೇಶಗಳಿಗೂ ಸಾಕಷ್ಟು ಬದಲಾವಣೆಗಳಾಗಿರ್ಬೋದು. ಆದಾಗ್ಯೂ ಕೂಡ ಆತನನ್ನ ತಿಹಾರ್ ಜೈಲಿನಲ್ಲಿ ಅಥವಾ NIA ಅಧಿಕಾರಿಗಳು ತಮ್ಮ ವಶದಲ್ಲಿಟ್ಟುಕೊಂಡು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿ ಆತನಿಂದ ಮಾಹಿತಿ ಸಂಗ್ರಹಿಸುವಂಥ ಕೆಲಸವನ್ನ
ಮಾಡಲಾಗುತ್ತೆ. ಒನ್ಸ್ ಮಾಹಿತಿ ಸಂಗ್ರಹ ಆದ ಬಳಿಕ ಆತನ ವಿಚಾರಣೆ ಬಹುತೇಕ ಮುಗಿದಿದೆ ಅಂತ ಅನಿಸಿದ ಮೇಲೆ NIA ಅಧಿಕಾರಿಗಳು ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ, ಅಂದರೆ ನ್ಯಾಯಾಂಗ ವಶಕ್ಕೆ ಕೊಡ್ತಾರೆ. ನ್ಯಾಯಾಂಗ ವಶಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಆತನನ್ನು ತಿಹಾರ್ ಜೈಲ್ಗೆ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಅಮೆರಿಕದ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ತಿಹಾರ್ ಮತ್ತು ಮುಂಬೈ ಜೈಲಿನಲ್ಲಿ ಎರಡೂ ಕಡೆಗೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ತಿಹಾರ್ ಜೈಲಿನಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ರೀತಿಯಾದಂತಹ ಭಯೋತ್ಪಾದಕರಿಗೆ ಅಂತಲೇ ಒಂದಿಷ್ಟು ವಿಶೇಷ ಸೆಲ್ಗಳಿರುವಂಥದ್ದು, ಅಂಡರ್ಗ್ರೌಂಡ್ ಜೈಲು ಕಾರಾಗೃಹಗಳಿರುವಂಥದ್ದು. ಅಲ್ಲಿ ಆತನನ್ನು ಇಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. 24/7 ಆತನ ಮಾನಿಟರ್ ಮಾಡುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಆ ಮೂಲಕ ಆತ ತನಗೆ ಏನೂ ಕೂಡ ಮಾಡ್ಕೊಳ್ಳದೆ ಇರುವಂಥ ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕು. ಸದಾ ಆತನ ಮೇಲೆ ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರಬೇಕಾಗುತ್ತೆ. ಸೊ ಹೀಗಾಗಿ ಒಂದು ಕಡೆ ತನಿಖೆ ನಡೀತಾ ಇರುತ್ತೆ, ಮತ್ತೊಂದು ಕಡೆ ಆತನನ್ನು ಮೇಲ್ವಿಚಾರಣೆಯನ್ನು ಕೂಡ ನಿರಂತರವಾಗಿ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇದಕ್ಕಾಗಿ ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ಆಗುತ್ತೆ. ಅದೆಲ್ಲವನ್ನು ಹೊರತುಪಡಿಸಿ ನಾವು ನೋಡಿದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಭದ್ರತೆಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈತನಿಂದ ಬರ್ಬೋದಾದಂಥ ಮಾಹಿತಿ ಏನು ಅನ್ನುವಂಥದ್ದಷ್ಟೇ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅರುಣ್.